ನಮಸ್ತೆ. ಇದು ನೆಲ್ಲಿಕಾಯಿ ಅಂತ ಎಲ್ರಿಗೆ ಗೊತ್ತಿದೆ. ತುಂಬ ಚಿಕ್ಕ 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 ನೆಲ್ಲಿಕಾಯಿ ಆಯಿತಾ. ಅದು ತೆಗಿಲಿಕ್ಕೆ ಹೋಗುವಾಗ ಎಳೆಯುವಾಗ ಗೆಲ್ಲೆ ಕೆಳಗೆ ಬಿತ್ತು. ಅದು ತುಂಬ ಗಟ್ಟಿ ಇಲ್ಲ ಗೆಲ್ಲು ಬಿದ್ದದ್ರಿಂದ ಸ್ವಲ್ಪ ತೆಗಿಲಿಕ್ಕೆ ಸುಲಭ ಇತ್ತು. ಈ ಸಲ ಸ್ವಲ್ಪ ಬೇರೆ ಥರ ಉಪ್ಪಿನಕಾಯಿ ಮಾಡುವ ಅಂತ ಅಂದ್ಕೊಂಡಿದ್ದೇನೆ. ಅಂದರೆ ಯಾವಾಗ ಮಾಡುವ ಹಾಗೆ ಅಲ್ಲ. ಇಷ್ಟು ತೆಗೆದೆ ಈ ಸಲ. ಇದನ್ನು ಚಂದ ಮಾಡಿ ಕ್ಲೀನ್ ಮಾಡಬೇಕೀಗ. ಎಲ್ಲ ಕ್ಲೀನ್ ಆದಮೇಲೆ 2-3 ಸಲ ನೀರಲ್ಲಿ ತೊಳೆದು ಅದು ನೀರು ಹೋಗೋ ತನಕ ಇಟ್ಟು ಅದನ್ನು ಒಂದು ಬಟ್ಟೆ ಮೇಲೆ ಹಾಕಿದ್ದೇನೆ. ಅದರ ಅಡಿಯಲ್ಲಿ ಒಂದು ಪೇಪರ್ ಇಟ್ಟಿದ್ದೇನೆ, ಅಂದರೆ ನೀರು ಬೇಗ ಎಳ್ಕೊಳ್ತದಂತ ಹೇಳಿ. ಇದಕ್ಕೆ ಬೆಟ್ಟದ ನೆಲ್ಲಿಕಾಯಿ ಅಂತ ಸಹ ಹೇಳ್ತಾರಲ್ವ. ಈಗ ಇದನ್ನು ಹಬೆ ಮೇಲೆ ಒಂದು 10 ನಿಮಿಷ ಬೇಯಿಸಿದ್ದೇನೆ. ಒಂದು 10 ನಿಮಿಷ ಬೇಯಿಸಿದ ಮೇಲೆ ಅದನ್ನು ಒಂದು ತಣ್ಣಗೆ ಮಾಡಲಿಕ್ಕೆ ಒಂದು ಪಾತ್ರೆಯಲ್ಲಿ ಹಾಕಿಟ್ಟಿದ್ದೇನೆ. ಇವಾಗ ಒಂದು ಕಾವಲಿಯಲ್ಲಿ 1 ಚಮಚ ಸಾಸಿವೆ, 1 ಚಮಚ ಮೆಂತೆ, 1 ಚಮಚ ಬಡೆಶೇಪಿ ಹಾಗೂ 1 ಚಮಚ ಜೀರಿಗೆನ ಚಿಕ್ಕ ಉರಿಯಲ್ಲಿ ಹುರಿದು ಸ್ವಲ್ಪ ಕೆಂಪಗಾದ ಮೇಲೆ ಮಿಕ್ಸಿಯಲ್ಲಿ ಹುಡಿ ಮಾಡಬೇಕಾಯ್ತಾ. ಈಗ ಅದೇ ಕಾವಲಿಯಲ್ಲಿ ಸ್ವಲ್ಪ ಜಾಸ್ತಿ ಎಣ್ಣೆ ಇಟ್ಟು ಸಾಸಿವೆ ಪಟಪಟ ಆದಮೇಲೆ ಆಫ್ ಮಾಡಬೇಕಾಯ್ತಾ. ಆಫ್ ಮಾಡಿ ಆದಮೇಲೆ 1 ಚಮಚ ಹಿಂಗು, 4 ಚಮಚ ಮೆಣಸಿನ ಹುಡಿ ಹಾಕಿದ್ದೇನೆ. ನಿಮಗೆ ಖಾರಕ್ಕೆ ಅನುಗುಣವಾಗಿ ಹೆಚ್ಚು ಕಮ್ಮಿ ಮಾಡ್ಬೋದು. ಹಾಗೆ ಒಂದು ಅರ್ಧ ಚಮಚ ಇಲ್ಲ 1 ಚಮಚ ಹಳದಿ ಹುಡಿ ಹಾಕಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ನಾನೊಂದು ದೊಡ್ಡ ಚಮಚಲ್ಲಿ 2 ಚಮಚ ಹಾಕಿದ್ದೇನೆ. ಇಂಥ ಕಾವಲಿಯಲ್ಲಿ ಬೇಗ ಎಣ್ಣೆ ತಣ್ಣಗಾಗೋದಿಲ್ಲ. ಅದೇ ಬಿಸಿ ಎಣ್ಣೆಯಲ್ಲಿ ಗ್ಯಾಸ್ ಆಫ್ ಉಂಟಾಯ್ತಾ, ಮೆತ್ತಗೆ ಅದನ್ನು ತಿರುಗಿಸ್ತಾ ಇದ್ದೇನೆ ಹೊಂದಿಕೊಂಡು ಬರಲಿಕ್ಕಾಗಿ. ಹಾಗೆ ತಣ್ಣಗಾದ ನೆಲ್ಲಿಕಾಯಿ ಉಂಟಲ್ವ, ಇದಕ್ಕೆ ಆಮ್ಲ ಅಂತ ಹೇಳ್ತಾರಲ್ವ, ಆ ಮಸಾಲೆ ಎಲ್ಲ ನೆಲ್ಲಿಕಾಯಿಗೆ ತಾಗೋ ಹಾಗೆ ಮಿಕ್ಸ್ ಮಾಡೋದು. ಹೇಗೆ ಅನ್ನಿಸ್ತದೆ ನೋಡಿ ಅಂತೆ, ಬಾಯಲ್ಲಿ ನೀರು ಬರ್ತಾ ಉಂಟು, ಮನೇಲಿ ಇಡೀ ಪರಿಮಳ ಬರ್ತಾ ಉಂಟಾಯ್ತಾ. ತುಂಬಾ ಟೇಸ್ಟ್ ಆಗಿತ್ತು. ನನಗೆ ಬಾಯಲ್ಲಿ ಹಾಕಿ ತಿನ್ನೋದೊಳಗೆ ಗಡಿಬಿಡಿ. ಕಲರ್ ನೋಡಿ ಅಂತೆ, ಸೂಪರ್ ಆಯಿತಾ. ತುಂಬಾ ಟೇಸ್ಟ್ ಆಗಿತ್ತು ನಿಜವಾಗಿಯೂ. ಒಮ್ಮೆ ಮಾಡಿ ನೋಡಿ ಆಯಿತಾ, ತಿನ್ನುವಂತ ಅನಿಸೋದಿಲ್ವಾ. ನೋಡಿ ಅಂತ ಇದನ್ನು ನಾನು ಸ್ವಲ್ಪ ಹೊತ್ತು ಮುಚ್ಚಿಟ್ಟಿದ್ದೆ. ಸಂಜೆ ಓಪನ್ ಮಾಡುವಾಗ ಈ ಥರ ಎಣ್ಣೆ ಬಿಟ್ಟದು ಪುನಃ ಮಿಕ್ಸ್ ಮಾಡಿದೆ. ನಿಜವಾಗಿ ಹೇಳಿ ಎಷ್ಟು ಜನರ ಬಾಯಲ್ಲಿ ನೀರು ಬಂತು ಹೇಳಿ ನೋಡುವ. ಇದನ್ನು ಬೇರೆ ಯಾವ ರೀತಿಯಲ್ಲಿ ಮಾಡ್ಬೋದು, ಇಲ್ಲ ನೀವು ಯಾವ ರೀತಿಯಲ್ಲಿ ಮಾಡ್ತೀರಂತ ಒಂದು ಕಮೆಂಟ್ ಮಾಡ್ಬೋದಾ. ಇದು ಆಮ್ಲ ಉಂಟಲ್ವ, ಒಂದು ಬಾಟ್ಲಿಯಲ್ಲಿ ಹಾಕಿ ಅದಕ್ಕೆ ಜೇನುತುಪ್ಪ ಮತ್ತು ಕರಿಮೆಣಸಿನ ಹುಡಿ ಹಾಕಿ ಇಟ್ರೂ ತಿನ್ಬೋದು, ರುಚಿಯಾಗ್ತದೆ. ನೆಲ್ಲಿಕಾಯಿ ತುಂಬ ಇದ್ದರೆ ಒಂದು ಬಾಟ್ಲಿಯಲ್ಲಿ ನೀರು ಹಾಕಿ, ಅಂದರೆ ಬಿಸಿ ಮಾಡಿ ತಣ್ಣಗಾದ ನೀರು ಹಾಕಿ ಉಪ್ಪು ಹಾಕಿ ಇಡ್ಬೋದು. ಮತ್ತು ಯಾವಾಗ ಬೇಕೋ ಆವಾಗ ನಾವು ಉಪಯೋಗಿಸ್ಕೊಳ್ಬೋದು. ಗೂಗಲ್ ಗುರುಗಳನ್ನು ಕೇಳಿದರೆ ಇದರ ಬೆನಿಫಿಟ್ಸ್ ಎಲ್ಲ ಗೊತ್ತಾಗ್ತದೆ. ಖುಷಿಯಾದರೆ ಖುಷಿಯಲ್ಲಿ ಒಂದು ಲೈಕ್ ಕೊಟ್ಟು ಖುಷಿಯಾಗಿರಿ ಆಯಿತಾ. ಹಾಗೆ ಹೋಗೋ ಮುಂಚೆ ಒಂದು ಫಾಲೋ ಬಟನ್ ಮತ್ತು ಲೈಕ್ ಬಟನ್ ಪ್ರೆಸ್ ಮಾಡಿ ಹೋಗಿ, ಆಗದಾ. ಥ್ಯಾಂಕ್ ಯು.